ನಂದು ದೊಡ್ಡ ಮ್ಯಾಳ ಇದ್ರ ಮಾಳಿಂಗರಾಯನೇ ನಾನು ಹಾಡ್ತೀನಿ. ಅದೇ ಊರಾಗ ಸಣ್ಣ ಮ್ಯಾಳ ಇದ್ರ ಕೂಡ ಮಾಳಿಂಗರಾಯನ ಪದ್ಯನೇ ಹಾಡ್ತೇವೆ. ಅದೇ ಊರಾಗ ಅಮೋಘ ಸಿದ್ಧನ ಮ್ಯಾಳ ಇದ್ರೆ ಅಮೋಘ ಸಿದ್ಧನ ಪದ್ಯವನ್ನ ಹಾಡ್ತೇವೆ. ಆದ್ರೆ ಇದು ಉದಾಹರಣೆ ಹೆಂಗ, ನನ್ನಿಂದ ಹಾಲು ಮತ ನಡೆದದೊಂದು ಅಕ್ಷರ ಅಳಗಿಸುವ ಸಲುವಾಗಿ ಇದು ಕಾರ್ಯಕ್ರಮದ ಬಂಧುಗಳೇ. ಅದರ ಹಾಗೂ ಈ ವೇದಿಕೆ ಮೇಲೆ ಎಲ್ಲಾ ಮಠ ಮನೆಯ ಕಂಬಳಿದಾರಿ ಒಡೆಯರು, ಪೂಜಾರಿಗಳು, ಯಾವ ಜಗತ್ತದಲ್ಲಿ ಎಷ್ಟು ಮ್ಯಾಳಗಳನ್ನ ಕಲಾವಿದರವನ್ನು ಬರಮಾಡಿಕೊಂಡು ಈ ಬೀರನ ದೇವರ ಪೌಳಿಯಲ್ಲಿ ಒಳ್ಳೆ ಸುವ್ಯವಸ್ಥೆ ಮಾಡ್ತಿರ್ತಕ್ಕಂಥ ಎಲ್ಲ ಈ ದೇವಸ್ಥಾನ ಕಮಿಟಿ ಮತ್ತು ಊರ ಹಿರಿಯರು, ಅದರಂತೆ ಸಣ್ಣವರಷ್ಟೇ ಅಲ್ಲ ದೊಡ್ಡವರಷ್ಟೇ ಅಲ್ಲ, ಇಡೀ ಕರ್ನಾಟಕದ ಮ್ಯಾಳ ನನ್ನ ಬಗಲಲ್ಲಿ ಇಟ್ಟುಕೊಂಡು ಸಣ್ಣ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಕೋಣೆ ಕೋಣೆಯಲ್ಲಿ ಇದ್ದಂತ ಮ್ಯಾಳಗಳನ್ನು ಈ ಕೀರ್ತಿಯ ಪತಾಕೆ ಮೇಲೆ ತರಬೇಕೆಂದು ಒಂದು ಸ್ವಪ್ನವನ್ನು ತೆಗೆದಂತ ನಮ್ಮ ಆತ್ಮೀಯ ಗೆಳೆಯ, ನಮ್ಮ ಮಾರ್ಗದರ್ಶಕ ಗುರುನಾಥ ಗುರುಗಳು. ಅದರಂತೆ ಹಾಡ್ಕಿಯಲ್ಲಿ ಯಾವಾಗ ಮಂಗಸೂಳಿ ಅಜಿತ್ ಮಾಸ್ತರ್ ಮತ್ತು ಉಮದಿ ಉಮೇಶ್ ಮಾಸ್ತರ್ ಅಂದ್ರೆ ಹಾವ ಮಂಗಲಿಗೆ ವಿರೋಧ ಇತ್ತು ಬಂಧುಗಳೇ. ಆ ವಿರೋಧವನ್ನು ಬಿಟ್ಟು ಹಲವಾರು ದಿನದಲ್ಲಿ ಡೊಳ್ಳಿನ ಹಾಡಿಕೆಯಲ್ಲಿ ಯೂಟ್ಯೂಬ್ ಮತ್ತು ವಾಟ್ಸಪ್ಪಿನಲ್ಲಿ ಏನೇನು ಪದ್ಯಗಳನ್ನು ಏನೇನೋ ಕವನಗಳನ್ನು ನಾವು ನೋಡಿದೇವಿ, ಕನಸು ಕಂಡೇವಿ. ಅಂತ ಸಮಯದಲ್ಲಿ ಗುರುನಾಥ ಮಾಸ್ತರ್ ಬಂಧುಗಳೇ ಅತ್ಯಂತ ಮಹತ್ವವಾದಂತ ವಿಷಯ ಇದು. ಸ್ವಲ್ಪ ಶಾಂತದಿಂದ ಕೇಳ್ರಿ. ಗುರುನಾಥ ಮಾಸ್ತರ್ ಅವರು ಮತ್ತು ಮಂಗಸೂಳ ಅಜಿತ್ ಮಾಸ್ತರ್ ಅವರು ಈಗಾಗಲೇ ನಮ್ಮ ಬಸವಣ್ಣ ಹೊನ್ನವಾಡ ಬಸವಣ್ಣ ಆಯಿಂದ ನಮ್ದು ಅಫ್ಜಲ್ಪುರ ಸಣ್ಣ ಚಿಣಿ ಪಿಂಟು ಮಾಸ್ತರ ಇಲ್ಲಿಗೆ ಸ್ಟಾರ್ಟ್ ಆಯ್ತ್ರಿ. ಇದು ಏನಂತ ಸ್ಟಾರ್ಟ್ ಆಯ್ತಪ್ಪ ಅಂದ್ರ, ಎಲ್ಲಿ ನಮ್ಮ ಕಲಾವಿದರ ಅದಾರ, ವಾಡಿ ಒಳಗದಾರ, ವಸ್ತಿ ಒಳಗದಾರ, ಮೂಲಿ ಒಳಗದಾರ, ಗುಡಿ ಗುಂಡಾರದೊಳಗದಾರ, ಇವ್ರು ಎಲ್ಲಾರು ನಮ್ಮ ಕೀರ್ತಿ ಪತಾಕೆ ಮೇಲೆ ತಂದು ಅವರಿಗೊಮ್ಮ ಮಂಗಸೂಳೆ ಗ್ರಾಮದೊಳಗೆ ಹಾರೈಸೋಣ ಅಂತ ಇದು ಒಂದು ಸ್ವಪ್ನ ಮಾಡಿ ಬಂಧುಗಳೇ. ಇಲ್ಲಿಗೆ ನಾವು ಇದು ಸ್ವಪ್ನ ತಂದು ಬಂಧುಗಳೇ. ನಮ್ಮ ಜೀವನ ಆಗಲಿ, ಗುರುನಾಥ ಗುರುಗಳ ಜೀವನ ಆಗಲಿ, ನಮ್ಮ ಲಕ್ಷ್ಮಣ ಮಾಸ್ತರ್ ಜೀವನ ಆಗಲಿ, ಈಗಾಗಲೇ ನಮ್ಮ ಅಜಿತ್ ಮಾಸ್ತರ್ ಆಗಲಿ, ನಮ್ಮ ಮುರುಗುಂಡಿ ಸರ್, ಮುರುಗುಂಡಿ ಕಾಕಗಳ ಜೀವನ ಆಗಲಿ, ಎದರ ಸಲುವಾಗಿ ಮಾಡಿದೇವಪ್ಪ ಅಂದ್ರ ಅಮೋಘ ಸಿದ್ಧನ ಸೇವೆ ಆಗಲಿ, ಮಲ್ಕಾರ ಸಿದ್ಧನ ಸೇವೆ ಆಗಲಿ, ಮಾಳಿಂಗರಾಯನ ಸೇವೆ ಆಗಲಿ, ಎಲ್ಲಾ ದೇವರುಗಳ ಸೇವೆ ಆದ್ರ ಕೂಡ ದೊಡ್ಡ ಮ್ಯಾಳಗಳು ಹೆಂಗ್ ಸೇವೆ ಮಾಡ್ತವ ಅದೇ ಪ್ರಕಾರ ಸಣ್ಣ ಮ್ಯಾಳಗಳನ್ನು ಸೇವೆ ಮಾಡ್ತವ. ಇದು ಜಗತ್ತಕ್ಕ ಎತ್ತಿ ತೋರಿಸುವ ಸಲುವಾಗಿ ಇದು ಕಾರ್ಯಕ್ರಮ ಹಮ್ಮಿಕೊಂಡದ ಬಂಧುಗಳೇ. ನಂದು ದೊಡ್ಡ ಮ್ಯಾಳ ಇದ್ರ ಮಾಳಿಂಗರಾಯನೇ ನಾನು ಹಾಡ್ತೀನಿ. ಅದೇ ಊರಾಗ ಸಣ್ಣ ಮ್ಯಾಳ ಇದ್ರ ಕೂಡ ಮಾಳಿಂಗರಾಯನ ಪದ್ಯನೇ ಹಾಡ್ತೇವೆ. ಅದೇ ಊರಾಗ ಅಮೋಘ ಸಿದ್ಧನ ಮ್ಯಾಳ ಇದ್ರೆ ಅಮೋಘ ಸಿದ್ಧನ ಪದ್ಯವನ್ನು ಹಾಡ್ತೇವೆ. ಆದ್ರೆ ಇದು ಉದಾಹರಣೆ ಹೆಂಗ, ನನ್ನಿಂದ ಹಾಲು ಮತ ನಡೆದದೊಂದು ಅಕ್ಷರ ಅಳಗಿಸುವ ಸಲುವಾಗಿ ಇದು ಕಾರ್ಯಕ್ರಮದ ಬಂಧುಗಳೇ. ಅದರ ಸಲುವಾಗಿ ನಮ್ಮ ಗುರುನಾಥ ಸರ್, ಬಸವಣ್ಣ, ಅಫ್ಜಲ್ಪುರ ಸಣ್ಣ ಚಿನಿ ಪಿಂಟು ಮಾಸ್ತರ, ಅಜಿತ್ ಸರ, ನಮ್ಮ ಮುರುಗುಂಡಿ ಕಾಕ ಎಲ್ಲರೂ ಕೂಡಿ ವಿಚಾರ ಮಾಡಿದೆವು. ಮಾಳಿಂಗರಾಯ ಮತ್ತು ಅಮೋಘ ಸಿದ್ಧನಲ್ಲಿ ವ್ಯತ್ಯಾಸ ಇಲ್ಲ, ಭೇದ ಇಲ್ಲ. ಅಂತ ಸಮಯದಲ್ಲಿ ನಮ್ಮ ಗುರುಮಣಿ ಮಾರೈಗಳಿಗೆ ಫೋನ್ ಮಾಡಿ ವಿಚಾರ ಮಾಡಿ ನಾವು ಏನ್ ಮಾಡಿದೆವಪ್ಪ, ಎಲ್ಲಾ ಕಲಾವಿದರಿಗೆ ಸಂಪರ್ಕ ಮಾಡಿದೆವು. ಯಾಕಂದ್ರ ನಮ್ಮ ಗುರುನಾಥ ಮಾಸ್ತರ್ ನನಗಿಂತ ಹೆಚ್ಚು ಅಮಾವಾಸ್ಯದ ಮ್ಯಾಳಿಗೆ ಫೋನ್ ಮಾಡಿ ಅವ್ರ ಹೆಸರು ತಗೊಂಡರು ಬಂಧುಗಳೇ. ಇದರಲ್ಲಿ ವ್ಯತ್ಯಾಸ ಇಲ್ಲ. ನಾನು ಅಮಾವಾಸ್ಯದನ ಸಂತತಿ ಇದ್ರು ಕೂಡ ನನಗಿಂತ ಹೆಚ್ಚು ಕಲಾವಿದರ ಒಳಗ ಅಮೋಘ ಸಿದ್ಧನ ಹೆಸರ ಸಂತತಿ ಒಳಗೆ ಹಾಕ್ಯಾರಪ್ಪ ಅಂದ್ರ ಗುರುನಾಥ ಮಾಸ್ತರ್ ಹಾಕ್ಯಾರ ಬಂಧುಗಳೇ. ಆತನಿಗೆ ಚಪ್ಪಳೆ ಹೊಡೆದು ನಾವು ಸನ್ಮಾನವನ್ನು ಮಾಡಬೇಕು ಬಂಧುಗಳೇ. ಅಷ್ಟೇ ಅಲ್ಲ, ಈ ಕೆಲಸ ಯಾಕಪ್ಪ ಅಂದ್ರೆ ಒಂದೇ ದಿವಸ ಅಲ್ಲ, 15 ದಿವಸ ನಡೆದಿತ್ತು. 15 ದಿವಸ ನಡೆದಾಗ ಯಾರು ಒಬ್ಬ ಕಲಾವಿದರ ಫೋನ್ ಏನಂತ ಮಾಡ್ತಿದ ನೋಡ್ರಿ. ನಮ್ಮ ಕಲಾವಿದರಿಗೆ ಎಂತ ಕಿಮ್ಮತ್ತದ.
ಮಾಳಿಂಗರಾಯನ ಹಾಡು ಹಾಡ್ತೀವಿ, ಅಮಾವಾಸ್ಯನ ಹಾಡು ಹಾಡ್ತೀವಿ. ಆದ್ರ ಆ ಸಣ್ಣ ಕಲಾವಿದಗ ಮಿಡಿಯಾಕ ಬರಕ ತಾಕತ್ತಿಲ್ಲ ಬಂಧುಗಳೇ. ರಟ್ಟಿ ಒಳಗೆ ಹೊಟ್ಟಿ ಒಳಗ ಸಿಟ್ಟೈತಿ, ಆದ್ರ ರಟ್ಟಿ ಒಳಗ ತಾಕತ್ತಿಲ್ಲ ಬಂಧುಗಳೇ. ಆ ತಾಕತ್ತು ಕೊಡುವಂತ ತಾಕತ್ತು ಇವತ್ತು ನಾವು ಮಾಡಿದ್ದೀವಿ. ಸಣ್ಣ ಕಲಾವಿದರಿಗೆ ತಾಕತ್ತು ಕೊಡುವಂತ ಹೆಮ್ಮೆ ಶಕ್ತಿ ಇವತ್ತು ನಾವು ಮಾಡಿದ್ದೇವೆ ಬಂಧುಗಳೇ. ಆದ ಕಾರಣ ಏನಂತ ಹೇಳ್ತಿದ್ದ ಕಲಾವಿದ ಫೋನ್ ಮಾಡಿ, ತಾಕತ್ತ ಇಲ್ಲ ಸರ್, ನಮ್ದೊಂದು ಕೃಪಾ ಮಾಡಿ ಹೆಸರು ಹಾಕ್ರಿ ಬಂಧುಗಳೇ. ಈ ಹೆಸರಕ್ಕೆ ಈ ಶಬ್ದ ಕೇಳಿ ನಂತರ ಬಹಳಷ್ಟು ದುಃಖ ಆಗ್ತಿತ್ತು. ಆತ ಆಯುಷ್ಯನೇ ಮಾಳಿಂಗರಾಯನ ಸಲುವಾಗಿ ಹಾಕ್ಯಾನ, ಆತ ಆಯುಷ್ಯನ ಅಮಾವಾಸ್ಯನ ಸಲುವಾಗಿ ಹಾಕ್ಯಾನ. ಆದ್ರ ಅವನ ಬಲ್ಲಿ ತಾಕತ್ ಇಲ್ಲ, ಅವನಿಗೆ ನ್ಯಾಯ ಸಿಗೋದಿಲ್ಲ. ಅಂತ ಇನ್ನುಳಿದ ಕಲಾವಿದರಿಗೆ ನ್ಯಾಯ ಕೊಡೋ ಸಲುವಾಗಿ ಇದು ವೇದಿಕೆದ ಬಂಧುಗಳೇ, ಇವತ್ತ ವೇದಿಕೆದ ಬಂಧುಗಳೇ. ಅದರ ಸಲುವಾಗಿ ಬಹಳಷ್ಟು ಮಾತಾಡಿ, ಇನ್ನು ನಿಮ್ಮ ಗ್ರಾಮದೊಳಗೆ ಎಲ್ಲಿಯಾದರೂ ನೀವು ಕಾರ್ಯಕ್ರಮ ಮಾಡ್ರಿ, ಸಣ್ಣ ಕಲಾವಿದರ ಸಲುವಾಗಿ ಕಾರ್ಯಕ್ರಮ ಮಾಡ್ರಿ, ಗರೀಬ ಕಲಾವಿದರ ಸಲುವಾಗಿ ಕಾರ್ಯಕ್ರಮ ಮಾಡ್ರಿ. ಆ ಕಾರ್ಯಕ್ರಮ ಗುರುನಾಥ್ ಮಾಸ್ತರ್ ಅವರು, ಉಮದಿ ಉಮೇಶ್ ಮಾಸ್ತರ್ ಮತ್ತು ಅಜಿತ್ ಮಾಸ್ತರ್, ಮುರುಗುಂಡಿ ಧರೆಪ್ ಮಾಸ್ತರ್ ಢಾಲವಾಗಿ ನಿಮ್ಮ ಗ್ರಾಮದೊಳಗೆ ಬಂದು ನಿಮಗೆ ಸಹಾಯ ಸಹಕಾರವನ್ನ ಮಾಡಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂತ ಕೈ ಎತ್ತಿ ಹೇಳಿ, ಇವತ್ತಿನ ದಿವಸ ಸಂಯೋಜಕರು ಎರಡು ಮಾತು ಮಾತಾಡಲಿಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಕ್ಷಮೆಯನ್ನು ಕೇಳಿ ನಾನು ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಇಲ್ಲಿವರೆಗೆ ಬಹಳ ಅಚ್ಚುಕಟ್ಟಾಗಿ ಮೋಸ್ಟ್ಲಿ ಅವರು ಶಿಕ್ಷಕರು ಅಂತ ಅನಿಸ್ತಾ ಇದೆ. ಅವ್ರ ಬಾಯಿ ಒಳಗ ನಿಜವಾಗ್ಲೂ ಕೂಡ ಸತ್ಯದ ಮಾತುಗಳು ಬರ್ತಾ ಇದ್ದಾವೆ. ಅವರೆಲ್ಲರೂ 3 ಜನ ಇವತ್ತು ಬೆಂಬಲ ಇರ್ತೀವಿ. ನೀವೆಲ್ಲೇ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಾವು ತನುಮನ ಧನದ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರಲ್ಲ, ಇದಕ್ಕಿಂತ ಹಂಡೆ ಹುಗ್ಗಿ ತಿಂದಂಗ ಸರ್ ನಿಮ್ಮ ಮಾತು. ಉಮೇಶ್ ಸರ್ ಅವರು, ಅವ್ರಿಗೆ ಜೋರಾದ ಚಪ್ಪಾಳೆ ತಟ್ಟರು ಸರ್. ಇನ್ಮೇಲೆ ಎಲ್ಲರ ಅಪೇಕ್ಷೆಯ ಮೇರೆಗೆ ಮುರುಗುಂಡಿ ದರ್ಯಾಪ್ ಮಾಸ್ತರ್ ಯಾಕೆ ಮಾತಾಡುವರು ಅಂತೇಳಿ ಎಲ್ಲರೂ ಅನ್ನಕತ್ತಾರ. ನಾನ ಕೇಳ್ಕೊತೀನಿ ಎಲ್ಲರ ಪರವಾಗಿ, ದರ್ಯಾಪನ ಬಾಪ ಮ್ಯಾಗ ನೀವು ಯಾರೂ ತಪ್ಪಾಗಿ ಭಾವಿಸ್ಕೋಬಾರ್ದು. ಯಾಕಂದ್ರೆ ನಮ್ಮೂರಿನ ಹಿರಿಯ ಕಲಾವಿದರವರು, ಅವ್ರಿಗೆ ನೋಡ್ರಿ ದರ್ಯಾಪ್ ಅಜ್ಜಾರು ಅಂತ ಕರೆಯಕತ್ತಾರ ಅಂತಂದ್ರೆ ನಿಮ್ಮ ಪೇಟಾಕ ನಿಮಗೊಂದು ದೊಡ್ಡ ಅನುಭವದ ಮಾತದ. ಅದಕ್ಕೆ ದರ್ಯಾಪ್ ಉಸ್ತಾದ್ರು ಒಂದೆರಡು ಬಂದು ಮಾತಾಡಿ, ಕೊನೆಯದಾಗಿ ಇನ್ನೂ ಕೆಲವೊಂದಿಷ್ಟು ಜನ ಮಾತಾಡೋರಿದಾರ ಮಾಡಿ ಸರ್. ಬರೀ ಗುರುನಾಥ್ ಸರ್ ಅವ್ರಿಗೆ ಗೌರವಪೂರ್ವಕ ಒಂದು ಸತ್ಕಾರ ಮಾಡ್ತಾರೆ. ಎಲ್ಲರೂ ಕೂಡಿ ಒಂದು ಕುರ್ಚಿ ಕೊಡ್ಸಿರ್ತಾರೆ. ಗಜಾನನ್ ಸಿಂಗಾಡಿ ಅವರು ಸುದೀಪ್ ಹೆಳವರ್ ಅವ್ರ ಬಾಯಿಂದ ನೀವೇ ಹೇಳ್ಬೇಕು ಸರ್.